ಇನ್ನು ಬೆಂಗಳೂರು ಬಿಟ್ಟು ತುಮಕೂರಿನಲ್ಲೇ ಸೆಟ್ಲ್ ಆಗ್ತಾರಾ ಕೇಂದ್ರ ಸಚಿವ ಸೋಮಣ್ಣ ಅಂತಕ್ಕಂಥ ಪ್ರಶ್ನೆ. ಏಕೆ ರಾಜಕೀಯವಾಗಿ ಅವರಿಗೆ ಮರುಜೀವ ಕೊಟ್ಟಿದ್ದು ತುಮಕೂರು. ಎರಡು ಕಡೆ ಸೋತು ಕೂತಿದ್ರು. ತುಮಕೂರಿನಿಂದ ಗೆದ್ದು ಸೆಂಟ್ರಲ್ನಲ್ಲಿ ಮಂತ್ರಿ ಆದರು. ಸೊ ತುಮಕೂರಿನಲ್ಲಿ ಚುನಾವಣೆ ವೇಳೆ ಖರೀದಿಸಿದ್ದ ಮನೆಯನ್ನು ಡೆಮಾಲಿಷ್ ಮಾಡೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಆದರೆ ಅದೇ ಜಾಗದಲ್ಲಿ ಹೊಸ ಮನೆ ನಿರ್ಮಾಣ ಮಾಡ್ತಾರೆ ವಿ ಸೋಮಣ್ಣ ಅವರು. 3-4 ತಿಂಗಳಲ್ಲಿ ಹೊಸ ಮನೆ ನಿರ್ಮಾಣಕ್ಕೆ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಬೇರೆ ಕಡೆ ಮನೆ ನೋಡ್ತಾ ಇದ್ದೆ, ಆದರೆ ಅದೃಷ್ಟದ ಮನೆ ಕಟ್ಟೋದಕ್ಕೆ ಪತ್ನಿ ಸಲಹೆಯನ್ನು ಕೊಟ್ಟಿದ್ದಾರೆ, ಅದೇ ಜಾಗದಲ್ಲೇ ಮನೆ ಕಟ್ಟೋಣ ಅಂತ. ಯಾಕೆಂದರೆ ಆ ಮನೆಯನ್ನು ಇವರು ಎಲೆಕ್ಷನ್ ಟೈಮಲ್ಲಿ ತೊಗೊಂಡಿದ್ದಾರಲ್ಲ, ಅದು ಆ ಮನೆ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟುವಂಥ ಪ್ಲ್ಯಾನು. ಹಾಗಾಗಿ ಅವರು ಗೋವಿಂದರಾಜನಗರವನ್ನು ಇನ್ನು ಕಂಪ್ಲೀಟಾಗಿ ಬಿಟ್ಟು ತುಮಕೂರಿನಲ್ಲೇ ಸೆಟ್ಲ್ ಆಗುವಂತಹ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದಾರಾ ಅಂತಕ್ಕಂಥದ್ದು ಪ್ರಶ್ನೆ. ಸೋಮಣ್ಣವರು ಹೊರೆ ಸುಮ್ಮನೆ ಮಾಡಿದ್ರು ಬಿಟ್ಟು ಹೊರಟಾಯ್ತವ್ರೆ ಅಂದರು. ಆ ಮನೆಯನ್ನೇ ಹೊಡೆದಾಕಿ ಕಟ್ಟಾಕಿ ತೀರ್ಮಾನ ಮಾಡಿದ್ದೀವಿ. ನಾವು ಇನ್ನೊಂದು 3-4 ತಿಂಗಳಲ್ಲೇ ಅದನ್ನೇ ಮನೆ ಹೈ ಕ್ಲಾಸ್ ಮಾಡಿ ಬರ್ತಕ್ಕಂಥ ಜನರಿಗೂ ಕೂಡ ಕುಳಿತುಕೊಡೋದಕ್ಕೆ ಜಾಗ ಇಲ್ಲ ಅಲ್ಲಿ. ನಮ್ಮ ಆದೇವಣ್ಣ ಒಂದು ಸಣ್ಣದಾಗಿ ಕಟ್ಟಿದ್ನು, ಪುಣ್ಯಾತ್ಮ ಅವತ್ತು ಕೊಟ್ಟ ನಮಗೆ. ಅದನ್ನೇ ನಾನು ನೋಡಿದೆ, ಬೇರೆ ಬೇರೆ ಕಡೆ ಕಟ್ಟಬೇಕು ಅಂತ ಯೋಚನೆ ಬರೆದು ಅದೇ ಮನೆ ಹೊಡೆದು ಕಟ್ಟಿ ಅಂದರು. ಬೆಳಗ್ಗೆನೇ ತೀರ್ಮಾನ ಮಾಡಿದ್ದೀವಿ, ಅದೇ ಮನೆಯನ್ನು ಹೊಡೆದು ಕಟ್ತೀವಿ. 5 ವರ್ಷಗಳ ಕಾಲದಲ್ಲಿ 8 ತಿಂಗಳು ಮುಗಿದಿದೆ ತಿಪ್ಪೇಸ್ವಾಮಿ. ಇನ್ನು 4 ವರ್ಷ 4 ತಿಂಗಳಿದೆ. ನಿಮ್ಮ ಜೊತೇಲಿ ಇರ್ತೀವಿ. ಒಂದು ವಿನಂತಿ ಮಾಡ್ತೀನಿ, ಎಂಟಾಶೀನನ್ಗೋಸ್ಕರ ನಾನು ಇಲ್ಲ, ಬಾಯಿ ಬಡ್ಕರಿಗೋಸ್ಕರ ಇಲ್ಲ, ಹೊಗಳು ಭಟ್ರಿಗೋಸ್ಕರ ಇಲ್ಲ. ಈ ಭಾಗದ ಜನ ತುಂಬ ಗೌರವವಾಗಿ 1,75,800 ಓಟ್ಗಳನ್ನು ಕೊಟ್ಟಿದ್ದಾರೆ. ಅವ್ರ ಋಣ ಇದೆ.